ಅಲ್ಲ ಕಣ್ರಿ ವಿನೋದಕ್ಕಯ್ಯ, ಹೇಳ್ರಿ ಸುಶೀಲ. ಈ ತರ ಕಾಲ್ ಮೆಣಸ್ ಬರೀ ಕೈಯಲ್ಲಿ ಬಿಡ್ಸಕ್ಕಾಗಲ್ಲ, ನೀವು ತುಳಿಬೇಕು. ನಾನು ಈ ತರ ನಾಜುಕಾಗಿ ಬರೀ ಕಾಲಲ್ಲಿ ತುಳಿದ್ರೆ ಆಗದ್ಲ. ಮೆಟ್ಟಾಕೊಂಡ್ ತುಳಿಬೇಕು. ಮೆಟ್ಟಾಕೊಂಡು ತುಳಿಬೇಕು. ನಮ್ಮನೆಯವ್ರು ತುಳಿಯೋದು. ನಂಗೆ ಜ್ವರ ಕಂಡ್ರಿ, ಜ್ವರ, ರಾತ್ರಿ ಇಡೀ ಕೆಮ್ಮು ಅಂದ್ರೆ ಕೆಮ್ಮು. ತೀರ್ಥಹಳ್ಳಿಲಿ ಮಂಗನ ಕಾಯಿಲೆ ಬಂದು ಒಬ್ಬ ತೀರೋದ್ನಂತಲ್ಲೇನ್ರಿ ನಮ್ಮನೆಯವರು. ಇಲ್ಲಿ ಜಾಸ್ತಿ ಆಗ್ತದವೆ ಇವಾಗ. ನಮ್ಮನೆ ಇವ್ರ ಮನೆ ಹತ್ರ ಮಂಗ ಬರೋಕೆ ಬಿಡುದಿಲ್ಲಲ್ಲ, ಅಲ್ಲ ಚಾಟಿ ಬಿಲ್ಲಲ್ಲಿ ಹೊಡಿಯೋದು, ಆಮೇಲೆ ಪುಟ್ಟಿ ಹತ್ರ ಪಟಾಕಿ ತಗೋ ಬಾ ಅಂತ ಹೇಳೋದು. ಪಾಪ ಅವು ಜೀವಿನೇ ಅಲ್ಲೇನ್ರಿ. ಹೌದು. ಕಾಯಿಲೆ ಮತ್ತೊಂದ ಮತ್ತೆಂತ ಈ ಅಡಕೆ ಸಸಿ ಈಗ ಎಲ್ಲ ಹಿಂಗಾರ ಬೀಸಿರ್ತಾವಲ್ಲ, ಮುರಿಯೋದು ಕಣ್ರಿ ಅವು. ಹಿಂಗಾರನ ಮತ್ತೆ ಸಾಕು, ತುಳ್ದಿರೋದು ಹಾಕ್ರಿ. ಸಾಕ ನೋಡೋಣ ಬಿಡ್ಸಣ. ಅಲ್ಲ ನೀವು ಒಳ್ಳೆ ಭರತನಾಟ್ಯ ಕುಂದಂಗ ಆಯ್ತು. ನಿಮಗೆ ಏನ್ ಹೇಳಿ, ನಂಗೆ ನೋಡಿ ಸ್ವೆಟರೇ ಬಿಚ್ಚಿಲ್ಲ. ಈ ಟೈಮಲ್ಲಿ ಯಾರು ಸ್ವೆಟರ್ ಹಾಕೊಂತಾರ? ಅಲ್ಲ ಈ ತರ ತೀರ ಬಿಡುದ್ಲ ಕಣ್ರಿ, ಹಿಂಗೆ ಕೈಯಲ್ಲೇ ಉದುರಿಸ್ಬೇಕು, ತಿಪ್ಪಳಿಸ್ ಬಿಡ್ಬೇಕು. ಅಲ್ಲ ಹಾ. ಓ ಕಣ್ಣಿಗೆ ಬಾಯಿಗೆ ಮುಟ್ಟದ್ರಂತೂ. ಅಲ್ಲ ಹೋದ ವರ್ಷ ಏನ್ ಒಂದೇ ಒಂದ್ ಕ್ಯಾರ್ ಹಿಡ್ಕೊಂಡು ಇಷ್ಟೇ ಅಂತಿದ್ರಲ್ಲ, ಇವಾಗ ಈ ಸತಿ ಅಲ್ಲ ಒಂದ್ಕೆ ಇದು ಮರ ಇಟ್ಕೊಂಡ್ ಹೇಳಿ ನೀವೇಯ. ಈ ಸತಿ ಪರವಾಗಿಲ್ಲ ಕಣ್ರಿ ನಮಗೆ. ಅಲ್ಲ ಇಷ್ಟ ಕಾಣ್ತದ್ಯಲ್ಲ, ಒಂದ್ 2 ಕೆಜಿ 1.5 ಕೆಜಿ ಅಷ್ಟೇ ಬರೋದು. ಇಲ್ಲ ಇದು ಸಾಮಾನ್ಯ ಒಂದು 5 ಕೆಜಿ ಬರುತ್ತೆ. 5 ಕೆಜಿ 5 ಕೆಜಿ ಚಾಲೆಂಜ್ 5 ಕೆಜಿ 5 9 45 4,500 ರೂಪಾಯಿ ದುಡ್ಡು ಆಗ್ತದೆ. ಎಂತ ಗೊತ್ತಾ, ದುಡ್ಡಿಗೆ ಕೊಡಕ್ ಹೋಗ್ಬೇಡ್ರಿ. ಪ್ಯಾಟಿಲೆಲ್ಲ ನಾವು ಮೆಣಸು ತಂದು ಬದುಕಕ್ಕಾಗದ್ಲ, ಇಟ್ಕೊಳ್ಳಿ. ಅಲ್ಲ ಕಣ್ರಿ, ಇವಾಗ ಎಷ್ಟು 645 ಎಷ್ಟು ಅಂತ ಕಣ್ರಿ. ಒದ್ದು ಬಿಡಿ ಮಾರ್ರೆ, 645 ರೂಪಾಯಿ ನಮಗ್ ಕೊಡೋದವ್ರು. ಪ್ಯಾಟಿಲಿ ಒಂದು ಪೂರ್ ಅಂತ ಹೇಳಿ ಪೂರ್ಗ್ ಮಾಡ್ತಾರಲ್ಲ, 1,500 ರೂಪಾಯಿ ಅಂತೆ. ಹೌದಾ? ಇಲ್ಲಿ ಕಳ್ಸದ ಹತ್ರ ಹೋಗ್ಬೇಕಾರೆ ಆರ್ಗ್ಯಾನಿಕ್ಸ್ ಅಂತ ಹೇಳೋದಂತೆ ಅದಕ್ಕೆ. ಸಾವಯವದಲ್ಲಿ ಬೆಳ್ದಿವಿ, ಸಾವಯವ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳ್ದಿವಿ ಅಂತ. ಅಲ್ಲಿ ನಿಮ್ಗೆ 500 ರೂಪಾಯಿ, ಇಲ್ಲಿ ಅದಕ್ಕೆ 1,500 ರೂಪಾಯಿ. ಎಲ್ಲದು ದೊಡ್ಡ ಜಾಸ್ತಿನೇ ಆಯ್ತಾ. ಹಂಗ ತಿಪ್ಪಿಸಿ ಒದ್ದು ಬಿಟ್ಟು ಈ ರಾಮ ಲಕ್ಷ್ಮಣ ಎಲ್ಲ ತಗೊಂಡೋಗಿ ಜೇನ್ ಕಿತ್ತು ಬಾಟ್ನವ್ರು ಪ್ಯಾಟಲ್ ಕೊಟ್ಟಾರಂತೆ. ಇವ್ರಿಗೆ 300-400 ರೂಪಾಯಿ ಕೊಟ್ಟಾರಂತೆ ಒಂದ್ ಬಾಟ್ಲಿಗೆ. 3/4 ಲೀಟರ್ ಬಾಟ್ಲ್ ಬರುದ್ಲೇನ್ರಿ ಅದಕ್ಕೆ. ಮಾರೋರಿಗೆ 700-800 ರೂಪಾಯಿ ಮಾರೋದು. ಅದು ಅಂತ ಕೇಳಿ ಇಲ್ಲಿ 700-800 ರೂಪಾಯಿ ತಗೊಂಡೋಗಿ ಪ್ಯಾಟಲ್ 1,500 ರೂಪಾಯಿ ಮಾರದಂತೆ. ಹೌದೇನ್ರಿ? ದೊಡ್ಡ ಬಿಸ್ನೆಸ್. ಅಲ್ಲ ಮತ್ತೆ ಇಲ್ಲಿಂದ ತಗೊಂಡೋಗಿ ಅದನ್ನೇನು ಪ್ಯೂರು ಕೊಡೋದಿಲ್ಲ ಅಂತೆ, ಮತ್ತೆ ಬೆಲ್ಲ ಮಿಕ್ಸ್ ಮಾಡೋದಂತೆ. ಬೆಲ್ಲ ಒಂಥರ ಅದ್ ನೋಡಿದ್ರೆ ಲಾಳೆ. ನಮ್ಮನೆ ಪುಟ್ಟಿ ನಂಗೆ ಒಂಚೂರು ಕೆಮ್ಮಾಗಿತ್ತು ಕಣ್ರಿ. ಪುಟ್ಟಿ ಒಂಚೂರು ಕೆಮ್ಮ ಕಣೆ, ಶುಂಠಿ ರಸಕ್ಕೆ ಕಾಳ್ಮೆಣಸು ತಿರ್ಸಿ ಒಂಚೂರು ಹಾಕೊಡು ಅಂತ ಹೇಳ್ದೆ. ಜೇನುತುಪ್ಪ ಹಾಕೊಡ್ತಾಳೆ ಸಿಯಾ ಅಂದ್ರೆ. ಆಮೇಲೆ ನಾ ಕೇಳ್ದೆ, ಪುಟಿ ನನ್ ಜೇನುತುಪ್ಪ ಹಾಕೊಡಕಂತ ಜಾನಿ ಬೆಲ್ಲ ಹಾಕಿಯೇನೆ. ಅಮ್ಮ ಜಾನಿ ಬೆಲ್ಲ ಅಲ್ಲ ಕಣೆ ಅಮ್ಮ, ಪ್ಯೂರ್ ಜೇನುತುಪ್ಪ ಅಂತ ತಗೊಬಂದೆ. ಹಾಕಿರೋದು ಇದನ್ನ. ಹೌದೇನ್ರಿ? ಅದಕ್ಕೆ ಮನೇಲಿ ಬೆಳ್ದಿರೋದ್ ಯಾವತ್